ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಅಪ್ಯತಮಪ್ಯಖಿಲೇಶ್ವಾಕ್ಯೈಃ ನಮಸ್ಕಾರ ಗುರುಗಳೇ. ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನ ಸನ್ನಮಾಮಿ. ಅಭ್ರಮಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಂಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾಲ್ಕನೇ ಸಂಧಿ ಭೋಜನ ರಸಯುಭ ಸಂಧಿ, ಆರನೇ ಪದ್ಯ. ವಿಷದ ಸ್ಥಿರ ತೀಕ್ಷ್ಣವು ನಿರಹರ ರಸಗಳೊಳು 3,500,000 ತ್ರಿಶತನವ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. ಶ್ವಸನ ತತ್ವೇಶರೊಳಗಿದ್ದಿ ಪೆಸರಿನಿಂದಲಿ ಕರೆಸುವನು ಧೇನಿಸಿದರಿ ಪರಿಮನಕ್ಕೆ ಪೊಳೆವನು ಬಲ್ಲ ವಿಬುಧರಿಗೆ. ಹಿಂದೆ ನಾವು ಕ್ಷೀರರಸ, ಘೃತರಸ, ಗುಢರಸ, ಫಲರಸ ಇವುಗಳಲ್ಲಿ ಕ್ಷೀರರಸಕ್ಕೆ ಇನ್ನೊಂದು ಹೆಸರು ವಿಷದ, ಘೃತರಸಕ್ಕೆ ಸ್ಥಿರ, ಗುಢರಸಕ್ಕೆ ತೀಕ್ಷ್ಣ, ಫಲರಸಕ್ಕೆ ನಿರಹರ, ಹೀಗೆ ಎಲ್ಲಾ ಆಯಾಯ ಇನ್ನೊಂದು ಹೆಸರುಗಳನ್ನು ಹೇಳ್ಕೊಂಡು ಬಂದು ಆಯಾಯ ಅಕ್ಷರಗಳನ್ನ ಇಟ್ಟುಕೊಂಡು ಅವುಗಳಿಗೆ ವಿಷದ ರಸದಲ್ಲಿ 354 ಪರಮಾತ್ಮ ರೂಪಗಳು, ಸ್ಥಿರ ರಸದಲ್ಲಿ 29 ರೂಪಗಳು, ತೀಕ್ಷ್ಣ ರಸದಲ್ಲಿ 5,101 ರೂಪಗಳು, ನಿರಹರ ರಸದಲ್ಲಿ 2,825 ರೂಪಗಳು. ಈ ಎಲ್ಲಾ ರಸಗಳನ್ನ ಕೂಡಿಸಿದಾಗ, ಅರ್ಥಾತ್ ಈ ಎಲ್ಲಾ ರಸಗಳಲ್ಲಿ ಇರುವಂತಹ ಪರಮಾತ್ಮ ರೂಪಗಳನ್ನು ಕೂಡಿಸಿದಾಗ 8,309 ರೂಪಗಳಾಗತ್ತೆ. ಅದನ್ನ ಹೇಳಿದ್ದು ದಾಸರಲ್ಲಿ. ವಿಷದ ಸ್ಥಿರ ತೀಕ್ಷ್ಣವು ನಿರಹರ 4 ರಸಗಳು ಬಂತು. ರಸಗಳೊಳು ಈ ಎಲ್ಲಾ ರಸಗಳಲ್ಲಿ ಎಷ್ಟು ಪರಮಾತ್ಮ ರೂಪಗಳಿವೆ ಅಂತಂದ್ರೆ 3,500,000. 3 + 5 8 ಸಾವಿರ, 8,000. ತ್ರಿಶತ ನವ, ತ್ರಿಶತ 300, ನವ 9, ಹಾಗಾದ್ರೆ 309. ಹಾಗಾದ್ರೆ 8,309 ಪರಮಾತ್ಮನ ರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. ಈ ರೀತಿ ನಾವು ಚಿಂತನೆ ಮಾಡಿ ಆಯಾ ಪದಾರ್ಥಗಳನ್ನು ಚಿಂತಿಸಿ, ಆ ಪದಾರ್ಥಗಳಲ್ಲಿ ಇಂತಹ ಪರಮಾತ್ಮ ರೂಪಗಳನ್ನ ಚಿಂತಿಸಿ ನಾವು ಭೋಜನ ಮಾಡಬೇಕು. ಮತ್ತೇನು? ಶ್ವಸನ ತತ್ವೇಶರೊಳಗಿದ್ದಿ ಪೆಸರಿನಿಂದಲಿ ಕರೆಸುವನು. ಈ ವಿಷದ ರಸ, ಸ್ಥಿರ ರಸ, ತೀಕ್ಷ್ಣ ರಸ ಅಂತ ಹೇಳ್ತೇವೆ ನಾವು, ಹೌದು. ಆದರೆ ಪ್ರಮುಖವಾದ ವಿಷಯ ಏನು ಗೊತ್ತಾ? ಪರಮಾತ್ಮನೇನೆ ಇಂತಹ ರಸಗಳಲ್ಲಿ ಇರುವಂತಹ ದೇವತೆಗಳಲ್ಲಿ ಇರುವಂತಹ ವಾಯುದೇವರಲ್ಲಿ ಆಯಾಯ ರಸಗಳ ಹೆಸರಿನಿಂದ ಇದ್ದಾನೆ. ಶ್ವಸನ ತತ್ವರೊಳಗಿದ್ದು, ತತ್ವೇಶರು ಆಯಾಯ ಪದಾರ್ಥಗಳ ತತ್ವಾಭಿಮಾನಿ, 24 ತತ್ವಾಭಿಮಾನಿ ದೇವತೆಗಳು, ತತ್ವಗಳು, ತದಭಿಮಾನಿ ದೇವತೆಗಳು, ಅವರಲ್ಲಿ ತಾರತಮ್ಯಾನುಸಾರವಾಗಿ ಇರುವಂತಹ ವಾಯುದೇವರು. ಆ ವಾಯುದೇವರಲ್ಲಿ ಪರಮಾತ್ಮ ಒಳಗಿದ್ದು ಆಯಾಯ ಪೆಸರಿನಿಂದಲೇ ಕರೆಸುವನು. ಪೆಸರು ಅಂದ್ರೆ ಹೆಸರು. ಪರಮಾತ್ಮ ಆಯಾಯ ತತ್ವಾಭಿಮಾನಿ ದೇವತೆಗಳ
ಇರುವಂತಹ ಅವಯವರಲ್ಲಿ ಆಯಾಯ ರಸನಾಮಕನಾಗಿ ಆಯಾಯ ರಸರೂಪನಾಗಿ ಇದ್ದಾನೆ ಪರಮಾತ್ಮ. ಈ ರೀತಿ ಅವನು ಕರೆಸಿಕೊಳ್ಳುತ್ತಾನೆ. ಇಂತಹ ಪರಮಾತ್ಮನನ್ನ ಇಂತಹ ಪರಮಾತ್ಮನನ್ನ ಧ್ಯೇನಿಸಿದರಿ, ಯಾರು ಧ್ಯಾನ ಮಾಡ್ತಾರೋ ಅರ್ಥಾತ್ ಅನುಸಂಧಾನ ಪೂರ್ವಕವಾಗಿ ಈ ರೀತಿ ಊಟ ಮಾಡ್ತಾರೋ ಮನಕ್ಕೆ ಪೊಳೆವನು. ಅಂತಹ ಪರಮಾತ್ಮ ನೋಡಿ, ಸಂಪೂರ್ಣವಾಗಿ ಅವನನ್ನ ತೆಲ್ಲಿಕ್ ಸಾಧ್ಯ ಇಲ್ಲ. ಬಂದು ಇಷ್ಟು 8,309 ರೂಪಗಳು ಪರಮಾತ್ಮ ಚಿಂತನೆ ಮಾಡ್ಲಿಕ್ಕೆ, ಒಂದು ರೂಪವನ್ನೇ ಸರಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಒಂದು ರೂಪದಲ್ಲಿ ಇರುವ ಒಂದು ಅವಯವ, ಒಂದು ಅವಯವದಲ್ಲಿ ಒಂದು ಸಣ್ಣ ಭಾಗವನ್ನು ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಇಂತಹ ನಮ್ಮ ಸ್ಥಿತಿ ಇರಬೇಕಾದ್ರೆ 8,309 ರೂಪಗಳ ಚಿಂತನೆ ಮಾಡಬೇಕಂತೆ. ಆದರೆ ಯಾರು ಹೀಗೆ 8,309 ರೂಪಗಳು ನಾನು ಸೇವಿಸುವಂತಹ ಪದಾರ್ಥಗಳಲ್ಲಿ ಪರಮಾತ್ಮನಿದ್ದಾನೆ ಅಂತ ಅನುಸಂಧಾನ ಸಾಕು. ಅವರು ಈ ರೀತಿ ಸ್ವಲ್ಪ ಧ್ಯಾನಿಸಿ ಯಾರು ಭೋಜನ ಮಾಡುತ್ತಾರೋ ಅವರ ಮನಸ್ಸಿಗೆ ಪರಮಾತ್ಮ ಹೊಳಿತಾನೆ. ಮನಕ್ಕೆ ಪೊಳೆವನು. ಬಲ್ಲ ವಿಭುಧರಿಗೆ, ಯಾರು ಬಲ್ಲವರು, ಯಾರು ಅಹಂಕಾರ ಮಮಕಾರಾದಿಗಳನ್ನ ಬಿಟ್ಟಿರ್ತಾರೋ, ಪಂಚಭೇದಾತ್ಮಕ ಜ್ಞಾನವನ್ನ ಪಡೆದಿರ್ತಾರೋ, ಪರಮಾತ್ಮನ ಮಾಹಾತ್ಮ ಜ್ಞಾನ ಪೂರ್ವವಾದ ದೃಢವಾದ ಸ್ನೇಹ ಅಂತಂದ್ರೆ ಭಕ್ತಿ, ಅಂತಹ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡ್ತಾರೋ ಅಂತಹ ಭಗವತ್ ಭಕ್ತರಿಗೆ ಮನಕ್ಕೆ ಪೊಳೆವನು, ಮನಸ್ಸಿಗೆ ತೋರ್ತಾನೆ ಪರಮಾತ್ಮ ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಕೊನೆ ಪದ್ಯ ಅದು ಮನಸ್ಸಲ್ಲಿಗೆ ಗೋಚರ ಆಗತ್ತೆ ಅಂತ ಅರ್ಥ ಮಾಡ್ಕೋಬೇಕಲ್ಲ? ಹೌದು ಹೌದು. ಕಣ್ಣಿಗಂತೆ ನಮ್ಗೇನು ಯೋಗ್ಯತೆ ಇಲ್ಲ, ನಮ್ಗೆ ದೃಷ್ಟಿ ಇಲ್ಲ, ಬಟ್ ಮನಸ್ಸಿಗೆ ಗೋಚರ ಆಗುತ್ತೆ. ವಿಭುಧರಿಗೆ ಜ್ಞಾನಿಗಳಿಗೆ ಅಂತ. ಉತ್ತಮ ಅಧಿಕಾರಿಗಳಿಗೆ. ಉತ್ತಮ ಅಧಿಕಾರಿಗಳು. ಧನ್ಯವಾದ. ಆಯ್ತು ನೋಡ್ರಿ, ಇಲ್ಲಿಯ ತನಕ ನಾವು ಸೇವಿಸುವಂತಹ ಪದಾರ್ಥಗಳಲ್ಲಿ ಪರಮಾತ್ಮ ರೂಪಗಳ ಚಿಂತನೆಯನ್ನ ಆಯ್ತು. ಅಂತಹ ಪದಾರ್ಥಗಳನ್ನ ನಾವು ಸೇವಿಸಿ ಅದನ್ನ ಅಗದು ಜೀರ್ಣ ಮಾಡ್ಕೊಳ್ಳುತ್ತೇವೆ. ಅದರಿಂದ ನಮ್ಮ ಶರೀರದಲ್ಲಿ ಅಪಚಯಾದಿಗಳಾಗತ್ತೆ. ಉಪಚಯವೇ ಆಗೋದು. ಅಂತಹ ನಮ್ಮ ಶರೀರದಲ್ಲಿ ನಾವು ಪದಾರ್ಥ ಒಂದು ಊಟ ಮಾಡ್ಬೇಕು, ನಮ್ದೇನು ಗೊತ್ತಾ ಅನಿಸೋದು, ಮುಂದೆ ಪದಾರ್ಥ ಇರ್ತದೆ, ತಗೊಳ್ತೇವೆ, ಬಾಯಿಗೆ ಹಾಕ್ತೇವೆ. ಕೈದು ಬಾಯಿದು ಜಗಳ ಅಂತ ನಾವು ಕೆಲವು ಮಾತಾಡ್ತಿರ್ತೇವೆ. ಊಟಕ್ಕೆ ಕೂತಾಗ ಯಾರಾದ್ರೂ ಫೋನ್ ಮಾಡಿದ್ರೆ ಏನ್ ನಡೆದಿದೆ ಅಂತಂದ್ರೆ ಕೈ ಬಾಯಿ ಜಗಳ ನಡೆದಿದೆ ಅಂತ ಕೆಲವೊಮ್ಮೆ ಮಾತಾಡ್ತಿರ್ತೇವೆ. ಅಂದ್ರೆ ಊಟ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಹಾಗಾದ್ರೆ ಆ ಎರಡರ ಕೆಲಸ ಮಾತ್ರ ಅಂತ ಅನ್ಕೊಂಡಿರ್ತೇವೆ. ಇಲ್ಲ, ಆಯಾಯ ಯಾವ ಯಾವ ಅಂಗಗಳ ಕೆಲಸ ಇರ್ತದೆ, ಆಯಾಯ ಅಂಗಗಳಲ್ಲಿ ಯಾವ ಯಾವ ಪರಮಾತ್ಮ ರೂಪಗಳಿವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ದಾಸರು. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರ ದಿನಾಸಿಕಾಸ್ಯದಿ ಶಭರ ನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಳ ಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿಕೊಡುವ. ಏನು ನಾವು ಕಪಿಲನಾಮಕ ಪರಮಾತ್ಮ ಬಂದು ತನ್ನ ತಾಯಿಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದ. ತದನಂತರ ಅವನ ಒಂದು ಇನ್ನೇನು ಈ ರಾಮನ ಹಾಗೆ ರಾಕ್ಷಸರ ಸಂಹಾರ ಇತ್ಯಾದಿಗಳ ಕಾರ್ಯ ಇಲ್ಲ, ಕೃಷ್ಣನ ಹಾಗೆ ಅವನ ಲೀಲೆಗಳು ತೋರಿಸಿದ್ದಿಲ್ಲ. ಹಾಗಾದ್ರೆ ಅವನು ಬರೀ ಆ ಒಂದು ಸಾಂಖ್ಯಶಾಸ್ತ್ರದ ಉಪದೇಶಕ ಮಾತ್ರನ ಆದ ಅಂತ ಅನ್ಕೊಳ್ತೇವೆ. ಇಲ್ಲ, ಆ ಕಪಿಲನಾಮಕ ಪರಮಾತ್ಮ ಎಲ್ಲಿದ್ದಾನೆ ಅಂತಂದ್ರೆ
ವಪುಷ ಕಪಿಲ ನರಹರಿ ಭಾರ್ಗವ. ನೋಡ್ರಿ ಹೇಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಕಪಿಲ ನಾಮಕ ಪರಮಾತ್ಮ, ಹರಿ ನರಸಿಂಹದೇವರು, ಭಾರ್ಗವ ಪರಶುರಾಮ ದೇವರು. ಕ್ರಮವಾಗಿ ಕಪಿಲ ದೇವರು ವಪುಷ, ನಮ್ಮ ಶರೀರದಲ್ಲಿ ನಮ್ಮ ಪಾದ ಕಿರುಬೆರಳಿಂದ ಕಾಲಿನ ಕಿರುಬೆರಳಿಂದ ಶುರು ಮಾಡಿ ಶಿರದ ತನಕ ಸಂಪೂರ್ಣವಾಗಿ ಆಪ್ತರಾಗಿದ್ದಾರೆ. ನರಹರಿ ನರಸಿಂಹದೇವರು ನೇತ್ರದಿ, ಈ ಕಣ್ಣಿನಲ್ಲಿ ಇದ್ದಾರೆ. ಭಾರ್ಗವ ಪರಶುರಾಮ ದೇವರು ಮೂಗು ಮತ್ತು ಬಾಯಿಯಲ್ಲಿ ಇದ್ದಾರೆ. ಮೂಗು ಮತ್ತು ಬಾಯಿಯಲ್ಲಿ ಇದ್ದಾರೆ ಅಂದ್ರೆ ನಾಸಿಕಾಸ್ಯದಿ, ಹಾಸ್ಯ ಅಂದ್ರೆ ಮುಖ, ನಾಸಿಕ ಅಂದ್ರೆ ಮೂಗು, ಮೂಗು ಮತ್ತು ಬಾಯಲ್ಲಿ ಪರಮಾತ್ಮನ ಇಂತಿಂತಹ ರೂಪಗಳಿವೆ. ಇಲ್ಲಿ ಭೋಜನ ಮಾಡಬೇಕಾದ್ರೆ ನಾವು ಕಠಿಣ, ಮೃದು, ಬಹಳ ಕಠಿಣವಾದದ್ದು, ಮೃದುವಾದದ್ದು, ತಣ್ಣಗಿನದ್ದು, ಬೆಚ್ಚಗಿನದ್ದು ನಾವು ಸ್ವೀಕಾರ ಮಾಡ್ತೇವೆ. ಈ ಕಠಿಣ, ಮೃದು, ಶೀತೋಷ್ಣ ಇವೆಲ್ಲವೂ ಕೂಡ ತ್ವಗೀಂದ್ರಿಯ ಅದನ್ನ ಮುಟ್ಟಿ ನೋಡುವಂಥದ್ದು. ತ್ವಗೀಂದ್ರಿಯದಿಂದ ನಮ್ಗೆ ಗೊತ್ತಾಗುತ್ತೆ ಇದು ಯಾವುದು ಕಠಿಣ ಇದೆಯೋ, ಇದು ಮೃದು ಇದೆಯೋ, ಇದು ಬಿಸಿ ಇದೆಯೋ ಅಥವಾ ತಣ್ಣಗಿದೆಯೋ ಅಂತ. ಅಂತಹ ಸಂಪೂರ್ಣ ತ್ವಗೀಂದ್ರಿಯದಲ್ಲಿ ಕಪಿಲನಾಮಕ ಪರಮಾತ್ಮನಿದ್ದಾನೆ. ಆ ಸ್ಪರ್ಶ ಜ್ಞಾನವನ್ನ ತಂದುಕೊಡುವಂತಹವನು ಪರಮಾತ್ಮ, ಕಪಿಲನಾಮಕ ಪರಮಾತ್ಮ. ತದನಂತರ ಆಯಾಯ ಪದಾರ್ಥಗಳಲ್ಲಿ ಇರುವಂತಹ ಬಣ್ಣಗಳನ್ನ, ಅಂದ್ರೆ ಕೆಲವೊಂದ್ರು ಅಡಿಗೆ ಮಾಡಿರ್ತಾರೆ, ಸುಗಂಧ ಬರ್ತಾ ಇರ್ತದೆ, ಆದ್ರೆ ಅಷ್ಟು ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಕೆಲವೊಂದು ನೋಡಿದ್ರೇನೆ ತಿನ್ನಬೇಕು ಅಂತ ಅನಿಸ್ತಿರ್ತದೆ, ಸರಿನಾ? ನೋಡಿದ್ರೆ ಆಹಾ ಎಂಥ ರುಚಿ ಇದೆ, ಬಾಯಲ್ಲಿ ನೀರು ಬರ್ತಾ ಇರ್ತದೆ. ಅಂತಹ ರೂಪಗಳನ್ನ, ಆ ರೂಪಗಳನ್ನ ನಾವು ಸ್ವೀಕಾರ ಮಾಡ್ತೇವಲ್ಲ, ಅದು ಕಣ್ಣಿನಿಂದ. ಆ ಕಣ್ಣು ಅಂತಹ ರೂಪಗಳನ್ನ ನೋಡುತ್ತದೆ. ಆದ್ರಿಂದ ನಾವು ಒಂದು ವಸ್ತುವನ್ನ ತಗೊಂಡು ಬಾಯಲ್ಲಿ ಹಾಕೊಳ್ಬೇಕಾದ್ರೆ ನಾವು ನೋಡಿಯೇನೆ ಹಾಕೊಳ್ಳೋದು. ಅದರಿಂದ ಭೋಜನಕ್ಕೆ ಮುಖ್ಯವಾದದ್ದು ಕೈ ಬಾಯಿ ಹೇಗೆ ಹಾಗೆ ಕಣ್ಣೂ ಹೌದು. ಅದರಿಂದ ನೇತ್ರಗಳಲ್ಲಿ ಇರುವಂತಹ ಆ ಒಂದು ಕ್ರಿಯೆಗೆ ನೇತ್ರೇಂದ್ರಿಯ ಅಭಿಮಾನಿ ನರಸಿಂಹ ಪರಮಾತ್ಮ, ನರಸಿಂಹರೂಪಿ ಪರಮಾತ್ಮ ಆ ಒಂದು ಕೆಲಸವನ್ನ ಮಾಡ್ತಾನೆ. ಆಯ್ತು, ಕೈಯಲ್ಲಿ ನಾವು ಮೊದಲೇ ಕೈಯನ್ನ ಮುಟ್ಟುತ್ತೇವೆ, ಮೆಸೇಜ್ ಕಳಿಸುತ್ತೆ ನಮ್ಮ ಬ್ರೇನಿಗೆ, ಈ ತ್ವಗೀಂದ್ರಿಯ ಇಷ್ಟೇ ಬಿಸಿ ಇದೆ, ಇದನ್ನೇ ಸ್ವೀಕಾರ ಮಾಡಬಹುದು ಅಂತ. ಮೊದಲಿಗೆ ನಾವು ಕಣ್ಣಿಂದ ನೋಡಿದ್ದು, ತದನಂತರ ಮುಟ್ಟಿದ್ದು, ಇಷ್ಟು ಮೆತ್ತಗಿದೆ, ಇಷ್ಟು ಕಠಿಣ ಇದೆ, ಇಷ್ಟು ಮೃದುವಾಗಿರೋದಕ್ಕೆ ಇಷ್ಟು ಫೋರ್ಸು ಬೇಕು ಹಲ್ಲಿಗೆ, ಇಷ್ಟು ಕಠಿಣವಾಗಿರೋದಕ್ಕೆ ಇಷ್ಟು ಫೋರ್ಸು ಬೇಕು ಇದಕ್ಕೆ, ಇಷ್ಟು ಇಷ್ಟು ತಣ್ಣಗಿದೆ, ಇಷ್ಟು ಬೆಚ್ಚಗಿದೆ ಅನ್ನೋದು ಗೊತ್ತಾಗತ್ತೆ ನಮಗೆ. ಮೊದಲಿಗೆ ಕಣ್ಣಿಂದ ನೋಡಿ, ಆಮೇಲೆ ಇದರಿಂದ, ಆಮೇಲೆ ಹತ್ತ ತರ್ತೇವೆ ಬಾಯಿಗೆ ಹಾಕೊಳ್ಳಿಕ್ಕೆ, ಸುಗಂಧ ಬರ್ತದೆ, ಸುಗಂಧ ಬರ್ತದೆ. ಆವಾಗ ಆ ಮೂಗಿನಲ್ಲಿ ಇರುವಂಥವನು ಮತ್ತೆ ಬಾಯಿಯಲ್ಲಿ ಇರುವಂಥವನು ಭಾರ್ಗವ ಪರಶುರಾಮ ದೇವರು. ತದನಂತರ ಹಾಗಾದ್ರೆ ಈಗ ಅದನ್ನ ಬಾಯಲ್ಲಿ ಹಾಕಿಕೊಂಡ್ವಿ. ಒಳಗಡೆ ರಸನೇಂದ್ರಿಯ ಇದೆ, ನಾಲಿಗೆ. ಶಭರನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ. ಶಭರನಾಮಕ ಪರಮಾತ್ಮ ಅಂದ್ರೆ ಮತ್ಸ್ಯನಾಮಕ ಪರಮಾತ್ಮ. ರಸನೇಂದ್ರಿಯಕ್ಕೆ ಅಭಿಮಾನಿ ದೇವತೆ ವರುಣ, ಅವನು ಎಲ್ಲಾ ರಸಗಳಿಗೆ ಅಭಿಮಾನಿ ದೇವತೆ. ರಸನೇಂದ್ರಕ್ಕೂ ಅಭಿಮಾನಿ ದೇವತೆ ವರುಣ. ವರುಣಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಮತ್ಸ್ಯರೂಪಿ ಪರಮಾತ್ಮ. ಅವನು ಬೆಳಿಗ್ಗೆಯೂ ಕೂಡ ಸ್ನಾನ ಮಾಡ್ಬೇಕಾದ್ರೆ ಹಾಗೆ ಮಾಡಬೇಕು, ಸಂಕಲ್ಪವನ್ನೆಲ್ಲ ಮಾಡಿ ಶರೀರ ಶುದ್ಧರ್ಥಂ, ಆತ್ಮ ಶುದ್ಧರ್ಥಂ, ಅಂತಃಕರಣ ಶುದ್ಧರ್ಥಂ, ವಾಂಗ್ಮನಃಕಾಯ ಶುದ್ಧರ್ಥಂ, ವರುಣಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಮತ್ಸ್ಯರೂಪಿ ಪರಮಾತ್ಮ ಪ್ರೇರಣೆಯ ಪ್ರೀತ್ಯರ್ಥಂ
ಪ್ರಾತಸ್ಥಾನ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಮಾಡಬೇಕು. ಹೀಗೆ ಎಲ್ಲಾ ರಸನೇಂದ್ರಿಯಗಳ ಅಭಿಮಾನಿ ವರುಣ, ಆ ವರುಣನಲ್ಲಿ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನಿದ್ದಾನೆ. ಇದು ರಸನೇಂದ್ರಿಯ. ಆದ್ದರಿಂದ ಅಭಿಮಾನಿ ದೇವತೆ ವರುಣ, ತದಂತರ್ಗತ ವಾಯುದೇವರು, ಅವರಲ್ಲಿ ಅಂತರ್ಗತನಾಗಿ ಪರಮಾತ್ಮನಿದ್ದಾನೆ. ಅದು ಮತ್ಸ್ಯರೂಪನ. ಆ ಮತ್ಸ್ಯರೂಪಿ ಪರಮಾತ್ಮ ಆ ಪದಾರ್ಥದಲ್ಲಿರುವಂತಹ ಅದ್ಭುತವಾದ ರಸವನ್ನ ಸ್ವೀಕಾರ ಮಾಡ್ತಾನೆ. ಮೊದಲಿಗೆ ಹತ್ತದು ನಾಲಿಗೆ ರುಚಿ, ಆಮೇಲೆ ಅದನ್ನು ಅಗಿಯುತ್ತೆ ಹಲ್ಲು. ಹಲ್ಲಿನಲ್ಲಿ ಯಾರಿದ್ದಾರೆ? ದಂತದಲ್ಲಿ ಹಂಸಾಖ್ಯ. ಆ ಹಲ್ಲುಗಳಲ್ಲಿ ಹಂಸರೂಪಿ ಪರಮಾತ್ಮ ಇದ್ದಾರೆ. ಕಠಿಣ ದ್ರವ್ಯಗಳನ್ನ ಅಗದು ರಸ ಮಾಡಿ ಕಂಠದ್ವಾರ ನಮ್ಮ ಉದರ ಪ್ರದೇಶಕ್ಕೆ ಕಳಿಸಿಕೊಳ್ಳಿಕ್ಕೆ ಬಹಳ ಅನುಕೂಲ ಮಾಡಿಕೊಡುವಂಥವನು ದಂತದಲ್ಲಿ ಇರುವಂತಹ ಹಂಸಾಖ್ಯ ಪರಮಾತ್ಮ. ನಾವು ಈಗೀಗಂತರೂ ದಂತಕ್ಕೆ ಅಂದ್ರೆ ಹಂಸನಾಮಕ ಪರಮಾತ್ಮನೆ ಬಹಳ ಕೆಲಸವೇ ಕೊಡೋದಿಲ್ಲ. ಗಬ ಗಬ ತೊರ್ಕೊಂಡು ಹೋಗೋದೇ ಆಗಿದೆ. ಇಲ್ಲ ಮ್ಯಾಗಿ ನೋಡಲು ಸೈನ್ ಎಳೆದು ಬಿಡೋದು ಸೀದಾ ಒಳಗೇನೆ, ಯಾವ್ದು ಇಲ್ವೇ ಇಲ್ಲ. ಇನ್ ಕೆಲವೊಂದಿರ್ತದೆ ದಂತಕ್ಕೆ ಮಾತ್ರ ಕೆಲಸ, ಕಣ್ಣಿಗೂ ಕೆಲಸ ಇಲ್ಲ, ಕೈಗೂ ಕೆಲಸ ಇಲ್ಲ. ಯಾರೋ ಏನೋ ತಂದಿರ್ತಾರೆ, ಎಲ್ಲೋ ಏನೋ ನೋಡೋದು, ಸ್ಪೂನಿಂದ ತಿನ್ನೋದು, ಬಾಯಿ ಸುಟ್ಟು ಹೋಗುತ್ತೆ. ಸ್ಪೂನಿಂದ ಮುಟ್ಟಿದ್ರೆ, ಸ್ಪೂನಿಂದ ತಗೊಂಡ್ರೆ ಎಲ್ಲಿ ತೆಗಿಂದ್ರೆ ಕೆಲಸವೇ ಇಲ್ಲ. ಹೀಗಾಗುತ್ತೆ ನಮ್ಮ ಹಣೆ ಬರಹ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಹೀಗೆ ಪರಮಾತ್ಮ ಅಂತಂದ್ರೆ ನಾವು ಕೈಯಿಂದಲೇ ಊಟ ಮಾಡಬೇಕು. ಹೀಗೆ ಆ ದಂತದಲ್ಲಿ ಇರುವಂತಹ ಹಂಸನಾಮಕ ಪರಮಾತ್ಮ, ಹಲ್ಲುಗಳಲ್ಲಿ ಹಂಸನಾಮಕ ಪರಮಾತ್ಮ ಆ ಕಠಿಣ ದ್ರವ್ಯಗಳನ್ನ ಅಗೆದು ನಮ್ಮ ಉದರ ಪ್ರದೇಶಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಮಾಡ್ತಾನೆ. ಅಷ್ಟು ದೊಡ್ಡ ದೊಡ್ಡ ತುತ್ತು ಹಾಕೊಂಡಿರ್ತೇವೆ, ಚಪಾತಿ ಭಕ್ರಿನೋ ಏನೋ ಮುರ್ಕೊಂಡು ಬಾಯಲ್ಲಿ ಹಾಕೊಂಡಿರ್ತೇವೆ, ನುಂಗ್ಲಿಕ್ಕೆ ಆಗೋದೇ ಇಲ್ಲ, ಅಗಿಲೇಬೇಕು ಅನಿವಾರ್ಯ. ಈ ರೀತಿಯಾಗಿ ದೇವತೆಗಳು, ಪರಮಾತ್ಮ ರೂಪಗಳು ನಮ್ಮನ್ನ ಇಂದಿಂತ ಇದರಲ್ಲಿ ಇದ್ದುಕೊಂಡು, ಅವಯವಗಳು ಇದ್ದುಕೊಂಡು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಇನ್ನೊಂದು ಹೇಳ್ತಾರೆ ಇಲ್ಲಿ, ನೋಡ್ರಿ, ಹಯಗ್ರೀವ ದೇವರಿದ್ದಾರಂತೆ. ಏನು ಹಯಗ್ರೀವ ದೇವರು ಎದಕ್ಕೆ ಅಂತಂದ್ರೆ, ಬಾಯಿಯಲ್ಲಿ ಜಾಗ, ಅವಕಾಶ ಏನಿದೆ ಆ ಅವಕಾಶಕ್ಕೆ ಅಭಿಮಾನಿ ಹಯಗ್ರೀವ ದೇವ. ಅದನ್ನೇ ಹೇಳಿದ್ದೀಗ, ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಳು ಅಪರಿಮಿತ. ವಾಚ್ಯದೊಳು ತ್ರಿಪದಿ ಪಾದ್ಯ. ತ್ರಿಪದಿ ಅಂತಂದ್ರೆ ಈ ಮೂರು ವೇದಗಳು ಅಂತರ್ಥ. ಅಥರ್ವಣ ವೇದ ಇದೆ ಅಲ್ಲ, ಅಥರ್ವ ವೇದ ಅಂತಂದ್ರೆ ಈ ಮೂರು ವೇದದ ಸಾರಾಂಶಭೂತವಾದದ್ದು ಅದು. ಅದರಿಂದ ಮೂರು ವೇದ ಬಹಳ ಮುಖ್ಯ. ಈ ಮೂರು ವೇದದಿಂದ ಪ್ರತಿಪಾದ್ಯವಾದ ರೂಪ, ವಿಶೇಷವಾದ ರೂಪ ಅಂತಂದ್ರೆ ಹಯಗ್ರೀವ ರೂಪ. ಆ ಮೂರು ವೇದ ಪ್ರತಿಪಾದಿತವಾದಂತ ಹಯಗ್ರೀವ ಪರಮಾತ್ಮ ವಾಚ್ಯಗಳು. ವಾಚ್ಯ ಅಂತಂದ್ರೆ ಮುಖ, ಬಾಯಿಯಲ್ಲಿ ಅವಕಾಶವನ್ನ ಕೊಡ್ತಾನೆ, ಸ್ಥಳವನ್ನ ಮಾಡಿಕೊಡುವಂತವನು ಪರಮಾತ್ಮ, ಹಯಗ್ರೀವ ರೂಪಿ ಪರಮಾತ್ಮ. ಹೀಗೆ ನಮ್ಮ ಬಾಯಿಯಲ್ಲಿ ಅವಕಾಶ ಏನಿದೆಯೋ ಅದರಲ್ಲಿ ಹಯಗ್ರೀವ ರೂಪನಾಗಿ ಕಠಿಣ ಪದಾರ್ಥಗಳನ್ನ ಅಥವಾ ಎಲ್ಲಾ ಪದಾರ್ಥಗಳನ್ನು ಅಗಿಲಿಕ್ಕೆ ನಮ್ಮ ದಂತಗಳಲ್ಲಿ ಇದ್ದಿರುವಂತವನು ಹಂಸನಾಮಕ ಪರಮಾತ್ಮ. ಕಣ್ಣಿನಲ್ಲಿ ನಮ್ಮ ನಾಲಿಗೆಯ ಜಿಹ್ವೆಯಲ್ಲಿ ಇರುವಂತವನು ಮತ್ಸ್ಯನಾಮಕ ಪರಮಾತ್ಮ. ಕಣ್ಣಿನಲ್ಲಿ ನಮ್ಮ ಬಾಯಿಯಲ್ಲಿ ಇರುವಂತವನು ಪರಶುರಾಮ. ಕಣ್ಣಿನಲ್ಲಿ ನರಸಿಂಹ, ಕೈ ನಮ್ಮ ತ್ವಗೀಂದ್ರಿಯದಲ್ಲಿ ಕಪಿಲ. ಈ ರೀತಿಯಾಗಿ ಪರಮಾತ್ಮನ ರೂಪಗಳು ನಾವು ಊಟಕ್ಕೆ ಕೂತಾಗ ಇಷ್ಟು ಚಿಂತನೆ ಮಾಡಿದ್ರೆ ಸಾಕು. ಕಪಿಲ, ಭಾರ್ಗವ, ನರಸಿಂಹ, ಕಪಿಲ, ನರಸಿಂಹ, ಭಾರ್ಗವ, ಹಂಸ, ಮತ್ಸ್ಯ, ಹಂಸ, ಅದಾದ ಮೇಲೆ ಲಾಸ್ಟಿಗೆ ಹಯಗ್ರೀವ. ಈ ರೀತಿ ಹೇಗಿದ್ದಾನೆ ಪರಮಾತ್ಮ ಅಂತಂದ್ರೆ ಸುಖಪೂರ್ಣ.
ನಮ್ಮ ನಮ್ಮ ಅವಯವಗಳಲ್ಲಿದ್ರೂ ಕೂಡ ಪರಮಾತ್ಮ ಸುಖಪೂರ್ಣ. ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ ಇಂತಹ ಕೃಪಣರು, ದೀನರು, ಅಂದ್ರೆ ಇನ್ನೊಬ್ಬರ ಸಹಕಾರ ಇಲ್ಲದೇನೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ಕೃಪಣರು ಅಂತ ಕರಿತೇವೆ. ನಾವೆಲ್ಲ ಕೃಪಣರೇ. ಅನ್ನಕ್ಕೋಸ್ಕರ ಕಾಯ್ತಾ ಇರ್ತೇವೆ, ಹೊಟ್ಟೆ ಹಸಿದಿರ್ತದೆ, ಇನ್ನೊಂದು ವಸ್ತುವಿನ ಅಪೇಕ್ಷೆ ಬೇಕು ನಮಗೆ. ಈ ರೀತಿ ಅವನು ಕಾಯ್ತಾ ಕಾಯ್ತಾ ಇರ್ತಾರಂತಹ ಕೃಪಣರಾದ ಜೀವಿಗಳಲ್ಲಿ ಪರಮಾತ್ಮ ಇದ್ದು ಆಯಾಯ ರೂಪಗಳಿಂದ ಅವರ ಅಂದ್ರೆ ಆಯಾಯ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಆಯಾ ಜೀವಿಗಳು ಏನೇನು ಸ್ವೀಕಾರ ಮಾಡ್ತಾರೋ ಅವರವರಿಗೆ ಭೋಜ್ಯವಾದ ವಸ್ತುವಿನಲ್ಲಿ ಪರಮಾತ್ಮ ಇದ್ದು, ತದ್ರಸಗಳಲ್ಲೂ ಇದ್ದು, ಆ ರಸಗಳನ್ನ ಸ್ವೀಕರಿಸುವಂತಹ ಆ ಪ್ರಾಣಿಗಳಲ್ಲೂ ಇದ್ದು, ಆ ಪ್ರಾಣಿಗಳ ಅವಯವಗಳಲ್ಲೂ ಇದ್ದು, ಅವುಗಳಿಗೆ ಅವರವರ ರಸ ಅವರವರಿಗೆ ಕೊಡ್ತಾನೆ ಪರಮಾತ್ಮ. ಆಯಾ ಪದಾರ್ಥಗಳಿರುವಂತಹ ರಸಗಳನ್ನ 72,000 ವಿಭಾಗಗಳನ್ನಾಗಿ ಮಾಡಿ ಆಯಾಯ ನಾಡಿಗಳಿಗೆ ಆಯಾಯ ರಸಗಳನ್ನ ಕೊಡುವಂಥವನು ಪರಮಾತ್ಮನೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಏನು ತಿಂದ್ವಿ ಅಂತ, ಏನ್ ತಿಂದ್ರಿ ಬೆಳಿಗ್ಗೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ನೀವು ತಿಂದಿದ್ದೀರಾ? ಇಲ್ಲ, ಏನೂ ಮಾಡಿಲ್ಲ. ಹಾಗಾದ್ರೆ ಪ್ರಶ್ನೆ ಇದ್ರೆ ಕೇಳಿ. ಕೃಪಣ ಅಂದ್ರೆ ಏನ್ ಬರ್ಕೋಬೇಕು? ದೀನರು, ಹೀನ. ಇನ್ನೊಬ್ಬರ ಸಹಾಯ ಇಲ್ಲದೇನೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹ್ಮ್. ಸರಿ, ಇವತ್ತಿಗೆ ಎಷ್ಟು ಸಾಕು, ಬಹಳ ಆಗುತ್ತೆ. ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.